ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಂ. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಕೋಗಾರ್ ಘಾಟಿಯನ್ನು ತೋರಿಸಲಿಕ್ಕೆ ಬಂದಿದ್ದೀನಿ. ಅಂದರೆ ಜೋಗ್ ಫಾಲ್ಸ್ನಿಂದ ಕಾರ್ಗಲ್ ಹೋಗಿ ಕಾರ್ಗಲ್ಲಿಂದ ನಾವು ಭಟ್ಕಳಕ್ಕೆ ಹೋಗೋದಾದರೆ ನಾವು ಕೋಗಾರ್ ಘಾಟಿಯ ಮುಖಾಂತರ ಹೋಗಬೇಕಾಗಿರುತ್ತೆ. ನೋಡಿ, ಇಲ್ಲಿ ಕೋಗಾರು ಅನ್ನುವಂತಹ ಊರಿಗೆ ಈಗ ನಾವು ಬಂದಿದ್ದೀವಿ. ಇದೇ ಊರಾದ ಕೂಡಲೇ ನಮಗೆ ಕೋಗಾರ್ ಘಾಟ್ ಸಿಗುತ್ತೆ. ಅಲ್ಲಿಂದ ನಾವು ಭಟ್ಕಳಕ್ಕೆ ಹೋಗಬಹುದು. ನೋಡಿ, ಇದೇ ಕೋಗಾರ್ ಊರು. ಸ್ನೇಹಿತರೆ, ಈ ರೋಡಲ್ಲಿ ಹೋಗಬೇಕಾದ್ರೆ ನಮಗೆ ಸಿಗುವಂತಹ ಇನ್ನೊಂದು ಪ್ರೇಕ್ಷಣೀಯ ಸ್ಥಳ ಅಂತಂದರೆ ಅದು ಕಾನೂರು ಕೋಟೆ. ಕೋಗಾರ್ವರೆಗೆ ಬರೋದಕ್ಕಿಂತ ಸ್ವಲ್ಪ ಹಿಂದೆಯೇ ನಮಗೆ ಬಿಳಿಗಾರು ಎನ್ನುವಂತಹ ಒಂದು ಊರು ಸಿಗುತ್ತೆ. ಆ ಬಿಳಿಗಾರು ಊರಿನಿಂದ ನಾವು ರೈಟಿಗೆ ಹೋದರೆ, ಅಂದರೆ ಸುಮಾರು ಅಲ್ಲಿಂದ 18 ಕಿಲೋಮೀಟರ್ ಟ್ರಾವೆಲ್ ಮಾಡಿದರೆ ನಮಗೆ ಕಾನೂರು ಕೋಟೆ ಸಿಗುತ್ತೆ. ಕಾನೂರು ಕೋಟೆ ತುಂಬ ಅದ್ಭುತವಾದಂತಹ ಕೋಟೆ. ಟ್ರೆಕ್ ಮಾಡ್ಕೊಂಡು ಹೋಗಬೇಕಾಗಿರುತ್ತೆ. ಇಲ್ಲಿ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ನೀವೇನಾದರೂ ಕಾನೂರು ಕೋಟೆಯನ್ನು ನೋಡಿಲ್ಲ ಅಂತ ಆದರೆ ನನ್ನ ಚಾನಲ್ನಲ್ಲಿ ನಾನು ಆಲ್ರೆಡಿ ಕಾನೂರು ಕೋಟೆಯ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ಅದರ ಡೀಟೇಲ್ಸ್ ಎಲ್ಲ ಹೇಳಿದ್ದೀನಿ. ನೀವು ವಿಸಿಟ್ ಮಾಡಿ ಆ ವಿಡಿಯೋವನ್ನು ನೋಡಬಹುದು. ಬನ್ನಿ ಈಗ ನಮ್ಮ ಕೋಗಾರ್ ಘಾಟ್ನ ವಿಡಿಯೋದಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಈ ಘಟ್ಟದ ಮೇಲ್ಗಡೆ ಕೋಗಾರ್ ಊರಿದೆ. ಹಾಗೆ ಘಟ್ಟ ಇಳಿದ ನಂತರ ನಮಗೆ ನಾಗವಳ್ಳಿ ಅನ್ನುವಂತಹ ಒಂದು ಊರು ಸಿಗುತ್ತೆ. ಆ ನಾಗವಳ್ಳಿ ಊರು ಕೋಗಾರ್ ಊರಿನಿಂದ ಸುಮಾರೊಂದು 17-18 ಕಿಲೋಮೀಟರ್ ದೂರದಲ್ಲಿ ಇರಬಹುದು. ಕೋಗಾರ್ನಿಂದ ಭಟ್ಕಳಕ್ಕೆ ಹೋಗುವಂತಹ ರೋಡು ತುಂಬ ಸುಂದರವಾಗಿದೆ. ನಿಮಗೆ ಈ ರೋಡಲ್ಲಿ ಹೋಗಬೇಕಾದ್ರೇ ಭೀಮೇಶ್ವರ ಸಿಗೋದು. ನೋಡಿ, ಈ ರೀತಿ ಮರಗಿಡಗಳೆಲ್ಲ ಮಧ್ಯೆ ಮಧ್ಯೆ ಮುರ್ಕೊಂಡು ಬೀಳ್ತವೆ. ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಹೋಗಬೇಕಾಗಿರುತ್ತೆ. ಭಟ್ಕಳ ಇಲ್ಲಿಂದ 48 ಕಿಲೋಮೀಟರ್ ದೂರದಲ್ಲಿದೆ. ಅಂದರೆ ಕೋಗಾರಿಂದ ಭಟ್ಕಳ ಸುಮಾರು 48 ಕಿಲೋಮೀಟರ್ ದೂರ ಆಗತ್ತೆ ಅಂತ ಆಯಿತು. ನೀವು ಭೀಮೇಶ್ವರಕ್ಕೆಲ್ಲ ಹೋಗಿದ್ದೀರಿ ಅಂತ ಆದರೆ ಕೋಗಾರ್ ಘಾಟನ್ನು ನೋಡಿರ್ತೀರಿ ನೀವು. ನೋಡಿ, ಈ ರೀತಿ ಸಣ್ಣ ಸಣ್ಣ ಕರ್ವಿಂಗ್ಗಳೆಲ್ಲ ಇರ್ತವೆ. ನಿಧಾನವಾಗಿ ಗಾಡಿ ಓಡಿಸ್ಕೊಂಡು ಹೋಗಬೇಕಾಗಿರುತ್ತೆ. ಇನ್ನು ಕೆಲವು ಕಡೆ ಲ್ಯಾಂಡ್ ಸ್ಲೈಡಿಂಗ್ ಕೂಡ ಆಗಿರುತ್ತೆ. ಕೆಲವು ಕಡೆ ಸಿಮೆಂಟ್ ರೋಡ್ ಇದೆ. ರೋಡ್ ಮೇಲೆಲ್ಲ ನೀರು ಹರಿದು ರೋಡ್ ಒಂದು ರೀತಿ ಜಾರ್ಲಿಕ್ಕೆ ಹಿಡಿಯುತ್ತೆ. ಅದಕ್ಕೆ ಸಡನ್ ಆಗಿ ಬ್ರೇಕ್ ಹಾಕೋದನ್ನು ನೀವು ಅವಾಯ್ಡ್ ಮಾಡಬೇಕು. ಈ ರೋಡಲ್ಲೂ ಕೂಡ ಬಹಳಷ್ಟು ಗಾಡಿಗಳು ಓಡಾಡ್ತವೆ. ಸ್ನೇಹಿತರೆ, ಈ ರೋಡಲ್ಲಿ ಓಡಾಡಬೇಕಾದ್ರೆ ಭೀಮೇಶ್ವರ ಅನ್ನುವಂಥದ್ದು ತುಂಬ ಸುಂದರವಾದಂತಹ ಸ್ಥಳ. ಅದರ ವಿಡಿಯೋವನ್ನು ನಾನು ಆಲ್ರೆಡಿ ಮಾಡಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿಟ್ಟಿದ್ದೀನಿ. ನೀವು ಹೋಗಿ ಆ ವಿಡಿಯೋವನ್ನು ನೋಡಬಹುದು. ನೋಡಿ, ಇಲ್ಲಿ ಒಂದು ಬೋರ್ಡ್ ಇದೆ, ನಿಮ್ಗೆ ತೋರಿಸ್ತೀನಿ ನಾನು. ನೋಡಿ, ಕೋಗಾರು ಕ್ರಾಸ್ ಅಂತ ಇದೆಯಲ್ಲ. ಸಿಗಂದೂರು ಇಲ್ಲಿಂದ 46 ಕಿಲೋಮೀಟರ್ ಆಗುತ್ತೆ. ಭಟ್ಕಳ 47 ಕಿಲೋಮೀಟ್ರು, ಕೊಲ್ಲೂರು 53 ಕಿಲೋಮೀಟ್ರು, ಹಾಗೆ ಈ ಕಡೆ ಮುರುಡೇಶ್ವರ 69 ಕಿಲೋಮೀಟರ್ ಆಗುತ್ತೆ. ಅಂದರೆ ನಾವು ಸಿಗಂದೂರು ಮತ್ತು ಕೊಲ್ಲೂರಿಗೆ ಹೋಗಬೇಕಂದ್ರೆ ಇಲ್ಲಿಂದ ಎಡಗಡೆ ರೋಡಲ್ಲಿ ಹೋಗಬೇಕಾಗಿರುತ್ತೆ. ಈಗ ಭಟ್ಕಳ ಮತ್ತು ಮುರುಡೇಶ್ವರಕ್ಕೆ ಇಲ್ಲಿಂದ ಸ್ಟ್ರೇಟ್ ರೋಡಲ್ಲಿ ಹೋಗಬೇಕು. ನೋಡಿ, ಇಲ್ಲಿ ಬೋರ್ಡ್ ಇದೆ, ಘಾಟಿ ರಸ್ತೆ, ಅಪಾಯದ ತಿರುವುಗಳು ಇವೆ ಅಂತ ಇದೆ. ನಾವಿಲ್ಲಿ ಸ್ವಲ್ಪ ಸ್ಲೋ ಆಗಿ ಹೋಗೋಣ. ಮಳೆಗಾಲ ಆಗಿರೋದ್ರಿಂದ ರೋಡ್ ಕೂಡ ಜಾರುತ್ತೆ.
ಮಳೆಗಾಲದಲ್ಲಿ ಘಾಟ್ ಸೆಕ್ಷನ್ನಲ್ಲಿ ಓಡಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಆದರೆ ಮರ ಗಿಡಗಳೇನಾದರೂ ಬಿದ್ದರೆ ಸ್ವಲ್ಪ ಕಷ್ಟ. ಮತ್ತು ಕೆಲವೊಂದು ಸಲ ಲ್ಯಾಂಡ್ ಸ್ಲೈಡಿಂಗ್ಗಳು ಅಥವಾ ಮರದ ಟೊಂಗೆ ಮಾತ್ರ ಬಿದ್ದುಬಿಡ್ತವೆ ಹೋಗ್ತಾ ಹೋಗ್ತಾ, ಅಥವಾ ಪಕ್ಕದಲ್ಲಿರುವಂತಹ ಕಲ್ಲು ಬಂದು ರಸ್ತೆಗೆ ಉರುಳು ಬೀಳುತ್ತೆ. ಸೊ ಈ ಥರ ಏನಾದರೂ ತೊಂದರೆಗಳೆಲ್ಲ ಅವಾಗ ಆಗ್ತಾ ಇರ್ತವೆ. ನೋಡಿ, ಇಲ್ಲಿ ಯಾವುದೋ ಒಂದು ಮರನೋ ಏನೋ ಬಿದ್ದಿದೆ, ಅದನ್ನೆಲ್ಲ ತೆಗೆದಿದ್ದಾರೆ. ರಾತ್ರಿ ಟೈಮಲ್ಲಿ ಟ್ರಾವೆಲ್ ಮಾಡೋದನ್ನು ನೀವು ಕಡಿಮೆ ಮಾಡಬೇಕು. ಯಾಕೆ ಅಂತಂದರೆ ರಾತ್ರಿ ಟೈಮಲ್ಲಿ ಏನಾದರೂ ಮರ ಗಿಡಗಳು ಬಿದ್ದರೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗಬಹುದು. ಅದಕ್ಕಾಗಿ ನಿಮ್ಮ ಜರ್ನಿ ಏನಿದೆ ಬೆಳಗ್ಗೆಯಿಂದ ಸಂಜೆ ಸುಮಾರು 6 ಗಂಟೆ ಒಳಗೆ ಮುಗಿಸ್ಕೊಂಡು ಬಿಡೋದು ತುಂಬ ಒಳ್ಳೆಯದು. ಮತ್ತು ಇಲ್ಲೆಲ್ಲ ತುಂಬ ಸೈಡ್ಗೆ ತಗೊಂಡು ಹೋದರೆ ಗಾಡಿಗಳು ಜಾರೋ ಚಾನ್ಸಸ್ ಇರುತ್ತೆ. ನೋಡಿ, ಒಂದು ರೀತಿ ಫಾಗ್ ಕಟ್ಕೊಂಡಂಗೆ ಆಗಿದೆ ಇಲ್ಲೆಲ್ಲ. ನೋಡಿ, ಮುಂದ್ಗಡೆ ಎಲ್ಲ ಯಾವ ರೀತಿ ವೈಟ್ ವೈಟ್ ಕಾಣುತ್ತೆ, ದೊಡ್ಡ ಪ್ರಪಾತ ಇದ್ದಂಗೆ ಅನಿಸ್ತಾ ಇದೆ. ಇಲ್ಲೆಲ್ಲ ಸಣ್ಣದಾದಂತಹ ಟಾರ್ ರೋಡ್ ಇದೆ. ಹಿಂದೆ ಸ್ವಲ್ಪ ನಮಗೆ ಸಿಮೆಂಟ್ ರೋಡ್ ಸಿಕ್ಕಿತ್ತು. ಇಲ್ಲೆಲ್ಲ ನೀವು ನೋಡಬಹುದು ಈ ರೀತಿ ಟಾರ್ ರೋಡ್ ಇದೆ. ಮಧ್ಯದಲ್ಲಿ ಎಚ್ಚರಿಕೆ ಬೋರ್ಡ್ಗಳನ್ನೆಲ್ಲ ಹಾಕಿರ್ತಾರೆ, ಅಪಘಾತ ವಲಯ ಅದೆಲ್ಲ ಅಂತ ಹೇಳ್ಬಿಟ್ಟು. ಹಾಗಂತ ನೀವು ಅವುಗಳನ್ನು ಓದ್ಕೊಂಡು ಹೋಗಿ ಮತ್ತೆ ಅಪಘಾತ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಅದಕ್ಕಾಗಿ ಈ ಘಾಟಲ್ಲಾಗಿರಬಹುದು, ಯಾವುದೇ ಕರ್ವಿಂಗಲ್ಲಾಗಿರಬಹುದು, ಆ ಬೋರ್ಡನ್ನು ಅಲ್ಲೊಂದು ಬೋರ್ಡ್ ಇದೆ ಅಂತಾದರೆ ಏನೋ ಒಂದು ಎಚ್ಚರಿಕೆ ಬೋರ್ಡು ಅಂತಲೇ ಆಗಿರುತ್ತೆ ಅದು. ಅದಕ್ಕಾಗಿ ನೀವು ನಿಧಾನವಾಗಿ ಹೋಗ್ಬಿಡೋದು ಬೆಸ್ಟು. ಇನ್ನು ಆ ಬೋರ್ಡನ್ನು ಓದ್ತಾ ಮುಂದೆ ಏನಾದರೂ ವೆಹಿಕಲ್ ಬಂದುಬಿಟ್ರೆ ಕಷ್ಟ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಒಂದು ಬೋರ್ಡ್ ಇದೆ, ಭೀಮೇಶ್ವರ 2 ಕಿಲೋಮೀಟರ್, ಭಟ್ಕಳ 45 ಕಿಲೋಮೀಟರ್, ಬೈಂದೂರು 68 ಕಿಲೋಮೀಟರ್, ಮುರುಡೇಶ್ವರ 67 ಕಿಲೋಮೀಟರ್ ಅಂತ. ನಾಗವಳ್ಳಿ 15, ಭಟ್ಕಳ 45. ಈಗ ನಾವು ಹತ್ತತ್ರ ಭೀಮೇಶ್ವರದ ಕ್ರಾಸ್ ಏನಿದೆ ಅಲ್ಲಿವರೆಗೂ ಬರ್ತಾ ಇದ್ದೀವಿ. ಮುಂದೆ ನಮಗೆ ಆ ಕ್ರಾಸ್ ಸಿಗತ್ತೆ, ಅಲ್ಲಿಂದ ನಾವು ರೈಟ್ಗೆ ಕೆಳಗಡೆ ಇಳಿದು ಹೋಗಬೇಕಾಗಿರುತ್ತೆ. ನೋಡಿ, ಈಗ ಭೀಮೇಶ್ವರ ಕ್ರಾಸ್ ಏನಿದೆಯಲ್ಲ, ಇದೇ ಭೀಮೇಶ್ವರ ಕ್ರಾಸು. ಅಲ್ಲಿ ಒಂದು ಜೀಪ್ ಕೂಡ ನಿಂತಿದೆ, ಜೀಪಲ್ಲಿ ಕೂಡ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ತುಂಬ ಟಫ್ ಇರುತ್ತೆ ಮಳೆಗಾಲದಲ್ಲಿ ಮಾತ್ರ ಈ ದಾರಿ. ಈಗ ಸ್ವಲ್ಪ ಸಿಮೆಂಟ್ ಎಲ್ಲ ಹಾಕಿದರೆ ತೊಂದರೆ ಇಲ್ಲ. ಇಲ್ಲಿಂದ ಕೆಳಗಡೆ ಹೋದರೆ ನೀವು ಭೀಮೇಶ್ವರಕ್ಕೆ ಹೋಗಬಹುದು. ಸ್ನೇಹಿತರೆ, ಈ ಭೀಮೇಶ್ವರದಲ್ಲಿ ಸುಂದರವಾದಂತಹ ಒಂದು ದೇವಸ್ಥಾನ ಇದೆ, ಹಾಗೆ ಒಂದು ಫಾಲ್ಸ್ ಕೂಡ ಇದೆ. ಇಲ್ಲಿ ಶಿವಲಿಂಗವನ್ನು ಯಾರು ಪ್ರತಿಷ್ಠಾಪನೆ ಮಾಡಿದ್ರು, ಹಾಗೆ ಅದರ ಮಹತ್ವ ಏನು, ಅದರ ಇತಿಹಾಸ ಏನು, ಹಾಗೆ ಈ ನೀರಿನ ವಿಶೇಷ ಏನು ಎಂಬುದನ್ನು ಎಲ್ಲವನ್ನು ನಿಮಗೆ ನಾನು ನನ್ನ ಭೀಮೇಶ್ವರದ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನು ನಾನು ಅಪ್ಲೋಡ್ ಮಾಡಿರುವಂತಹ ಭೀಮೇಶ್ವರದ ವಿಡಿಯೋವನ್ನು ನೋಡಿಲ್ಲ ಅಂತಾದರೆ ನನ್ನ ಚಾನಲ್ಗೆ ವಿಸಿಟ್ ಮಾಡಿ, ನೀವು ಅಲ್ಲಿ ಭೀಮೇಶ್ವರ ಅಂತ ಸರ್ಚ್ ಮಾಡಿ ನನ್ನ ವಿಡಿಯೋವನ್ನು ನೋಡಬಹುದು. ಬನ್ನಿ, ಈಗ ನಾವು ಕೋಗಾರ್ ಘಾಟಿಯ ವಿಡಿಯೋದಲ್ಲಿ ಮುಂದುವರಿಯೋಣ. ಎಲ್ಲಿವರೆಗೂ ಸಿಮೆಂಟ್ ಆಗಿದೆಯೋ ಗೊತ್ತಿಲ್ಲ,
ಮೊದಲೆಲ್ಲ ಮಣ್ಣು ರೋಡ್ ಆಗಿತ್ತದು, ಹೋಗೋದು ತುಂಬ ಕಷ್ಟ ಆಗಿತ್ತು. ವೆಹಿಕಲ್ಗಳೆಲ್ಲ ಜಾರ್ತಿದ್ವು, ಹೋಗಿದ್ವು. ಎಷ್ಟೋ ಬೈಕ್ಗಳು ಅರ್ಧದಲ್ಲಿ ಆ ಕಡೆಯಿಂದ ಬರ್ತಾ ಇರಬೇಕಾದ್ರೆ ಅರ್ಧದಲ್ಲಿ ನಿಂತುಬಿಟ್ಟು ಮತ್ತೆ ವಾಪಸ್ ಜಾರಿ ಹಿಂದ್ಗಡೆನೆ ಹೋಗ್ತಿದ್ವು. ಆ ರೀತಿಯ ಒಂಥರ ರೋಡ್ ಆಗಿತ್ತದು ಭೀಮೇಶ್ವರದ್ದು. ನೋಡಿ, ಮುಂದ್ಗಡೆ ಎಲ್ಲ ಆಳವಾದಂತಹ ಪ್ರಪಾತಗಳು ಕಾಣಿಸ್ತಾ ಇದ್ದಾವೆ. ಈಗ ನಾವು ಘಟ್ಟದ ಮೇಲಿಂದ ಘಟ್ಟದ ಕೆಳಗೆ ಹೋಗಬೇಕು ಅಂತ ಅಂದರೆ ಯಾವುದಾದ್ರೂ ಘಟ್ಟ ಅಂತೂ ಸಿಕ್ಕೇ ಸಿಗತ್ತೆ ನಮಗೆ. ಈಗ ಉದಾಹರಣೆಗೆ ನಾವು ಸಿರ್ಸಿಯಿಂದ ಕುಮಟಕ್ಕೆ ಹೋಗ್ತಾ ಇದ್ದೀವಿ ಅಂತಾದರೆ ದೇವಿಮನೆ ಘಟ್ಟ ಸಿಗುತ್ತೆ. ಅಥವಾ ನಾವು ಸಿದ್ದಾಪುರದಿಂದ ಕುಮಟಾ ಕಡೆ ಹೋಗ್ತಾ ಇದ್ದೀವಿ ಅಂತಂದರೆ ಬಡಾಳ ಘಟ್ಟ ಸಿಗುತ್ತೆ. ಅದೇ ರೀತಿ ಇದು ಕಾರ್ಗಲ್ ಕಡೆಯಿಂದ ನೀವು ಭಟ್ಕಳಕ್ಕೆ ಹೋಗ್ತೀರಿ ಅಂತ ಆದರೆ ಈ ಕೋಗಾರ್ ಘಾಟ್ ಸಿಗತ್ತೆ. ಸ್ನೇಹಿತರೆ, ಇಲ್ಲಿ ನಾನು ಇನ್ನೊಂದು ವಿಷಯವನ್ನ ಹೇಳಲೇಬೇಕು ನಿಮಗೆ. ಅದೇನಪ್ಪ ಅಂತಂದ್ರೆ, ಕೆಲವೊಂದು ಬಳ್ಳಿಗಳು ಮರದ ಮೇಲಿಂದ ಕೆಳಗಡೆ ಬಂದಿರ್ತವೆ. ಸೊ ಆ ಬಳ್ಳಿಗಳು ಹಾಗೆ ಬಂದಾಗ ದೊಡ್ಡ ದೊಡ್ಡ ಬಸ್ಗಳೆಲ್ಲ ಹೋಗಿ ತಾಗಿ ಆ ಬಳ್ಳಿಗಳು ಇನ್ನೂ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಟೈಮ್ನಲ್ಲಿ ಬೈಕ್ ಸವಾರರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಸರಿ ಲಕ್ಷ್ಯ ಕೊಡದೆ ಹೋಗ್ಬಿಟ್ರೆ ಆ ಬಳ್ಳಿಗಳು ಕುತ್ತಿಗೆಗೆಲ್ಲ ಸಿಕ್ಕಾಕೊಂಡು ಬಿಡ್ತವೆ. ಅದಕ್ಕಾಗಿ ಇಂಥ ರೋಡಲ್ಲಿ ಹೋಗಬೇಕಾದ್ರೆ ನಿಧಾನವಾಗಿ ಹೋಗಬೇಕು. ಕರೆಂಟ್ ಕಂಬದ ಮೇಲೆಲ್ಲ ಮರಗಳು ಬಿದ್ದು ಲೈನ್ಗಳೆಲ್ಲ ಡ್ಯಾಮೇಜ್ ಆಗಿ ಹೋಗಿದ್ದಾವೆ, ಕಂಬಗಳೆಲ್ಲ ಮುರಿದು ಹೋಗಿದ್ದಾವೆ. ರೋಡ್ ನೋಡಿದ್ರೆ ಒಂದು ರೀತಿ ಸಣ್ಣ ಹಳ್ಳಿ ರೋಡ್ ಇದ್ದಂಗಿದೆ. ನೋಡಿ ಎಷ್ಟೊಂದು ಮರಗಳು ಬೀಳ್ತಾವೆ ಇಲ್ಲಿ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ ಎಲ್ಲ ಕಟ್ ಮಾಡಿದ್ದಾರೆ. ಸೊ ಅದಕ್ಕಾಗಿ ನಾನು ಹೇಳ್ತಾ ಇರೋದು, ರಾತ್ರಿ ಟೈಮ್ನಲ್ಲಿ ಈ ರೋಡಲ್ಲಿ ಓಡಾಡಬೇಡಿ ಅಂತ. ಏನಾದರೂ ಅನಿವಾರ್ಯ ಇತ್ತು ಅಂತಂದರೆ ಓಡಾಡಬೇಕಾಗತ್ತೆ. ಏನಾದರೂ ಮರ ಗಿಡನೇ ಬಿದ್ದಿರಬಹುದು ಅಥವಾ ಗಾಡಿಗಳೇನಾದರೂ ಪಂಕ್ಚರ್ ಆಗಿರಬಹುದು. ಆ ಟೈಮ್ನಲ್ಲೆಲ್ಲ ಇಲ್ಲಿ ರಿಪೇರಿ ಮಾಡಲಿಕ್ಕೆ ಯಾರೂ ಸಿಗೋದಿಲ್ಲ ನಿಮಗೆ. ಮತ್ತೆ ಇನ್ನು ಗಾಡಿಗಳು ತುಂಬ ಓಡಾಡ್ತಾ ಇದ್ದಾವೆ ಅಂದರೆ ಏನಾದರೂ ಒಂದು ವ್ಯವಸ್ಥೆ ಆದರೂ ಮಾಡಬಹುದು, ಅಥವಾ ಗಾಡಿಯನ್ನು ಅಲ್ಲೇ ಇಟ್ಟಾದರೂ ನಾವು ಯಾವುದಾದ್ರೂ ಒಂದು ಪೇಟೆಯನ್ನು ಸೇರಿಕೊಳ್ಬಹುದು ರಾತ್ರಿ ಆದರೆ ರಾತ್ರಿ ಟೈಮಲ್ಲಿ ಗಾಡಿಗಳ ಸಂಖ್ಯೆ ಸ್ವಲ್ಪ ಕಡಿಮೆನೇ ಇರುತ್ತೆ. ಮತ್ತೆ ಹೆಚ್ಚಿನ ಜನರೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ, ಅಂಗಡಿಗಳು ಊರುಗಳು ಸಿಗದೆ ಇರುವಂತಹ ರೂಟನ್ನು ಬಿಟ್ಟು ಸಿಗುವಂತಹ ರೋಡ್ ಯಾವುದಾದ್ರೂ ಇದ್ದರೆ, ಅದು ಒಂದು ವೇಳೆ ಸ್ವಲ್ಪ ದೂರ ಇದ್ದರೂ ಅಡ್ಡಿಲ್ಲ, ಒಂದು 10-20 ಕಿಲೋಮೀಟರ್ ಜಾಸ್ತಿ ಆದರೂ ಅಡ್ಡಿಲ್ಲ ಅಂತ ಹೇಳಿ ಜನರೆಲ್ಲ ಓಡಾಡ್ತಾ ಇರುವಂತಹ ರೂಟಲ್ಲೇ ಹೋಗಲಿಕ್ಕೆ ಇಷ್ಟಪಡ್ತಾರೆ. ಸ್ನೇಹಿತರೆ, ಗಾಳಿಯ ಸದ್ದು ಜಾಸ್ತಿ ಬರ್ತಾ ಇದೆಯಾ ಏನು ಅಂತ ಕಮೆಂಟ್ ಮಾಡಿ. ಒಂದೊಂದು ಸಲ ಏನಾಗುತ್ತೆ ಅಂತಂದರೆ, ನಾನು ನಾಯ್ಸ್ ಕ್ಯಾನ್ಸಲೇಷನನ್ನು ಆ್ಯಕ್ಟಿವ್ ಮಾಡಿ ವಿಡಿಯೋವನ್ನು ಮಾಡಿದ್ರೆ ನಿಮಗೆ ಅಕ್ಕಪಕ್ಕದ ಸೌಂಡ್ ಆಗಲಿ, ಈ ಗಾಳಿಯ ಸೌಂಡ್ ಆಗಲಿ ಅಥವಾ ಬೈಕ್ನ ಸೌಂಡ್ ಆಗಲಿ ಏನೂ ಕೇಳಿಸೋದಿಲ್ಲ. ಅದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ. ನಮಗೆ ಸುತ್ತಮುತ್ತಲಿನ ಸೌಂಡ್ಗಳೆಲ್ಲ ಕೇಳಿಸ್ಬೇಕು, ಗಾಳಿಯ ಸೌಂಡೆಲ್ಲ ಕೇಳಿಸ್ಬೇಕು ಅಂತ ಹೇಳಿ ನಮ್ಮ ಪ್ರಕೃತಿ ಪ್ರಿಯರೇನಿದ್ದಾರೆ ಅವರೆಲ್ಲ ಅಪೇಕ್ಷೆ ಪಡ್ತಾರೆ. ಆದರೆ ಇನ್ನೂ ಕೆಲವೊಬ್ಬರು ಗಾಳಿ ಸೌಂಡೆಲ್ಲ ತುಂಬ ಬರ್ತಾ ಇದೆ, ಕರ್ಕಶ ಸೌಂಡ್ ಬರ್ತಾ ಇದೆ, ಅದಕ್ಕಾಗಿ ಮತ್ತೆ ನೀವು ಮಾತಾಡಿದ್ದು ಸರಿ ಕೇಳೋದಿಲ್ಲ ಅಂತ ಹೇಳಿ ಕಮೆಂಟ್ ಹಾಕ್ತಾರೆ. ನೋಡಿ ಮಂಗಗಳೆಲ್ಲ ಎಷ್ಟೊಂದು ಕುಂತಿದ್ದಾವೆ. ಮಧ್ಯ ಮಧ್ಯ ಸಣ್ಣ ಸಣ್ಣ ಹಳ್ಳಗಳೆಲ್ಲ ಹರಿತಾವೆ. ನೋಡಿ ಇಲ್ಲೊಂದು ಲೈನು ಯಾವ ರೀತಿಯಾಗಿ ಬಿದ್ದಿದೆ, ಮರ ಬಿದ್ದಿರೋದ್ರಿಂದ. ಸ್ನೇಹಿತರೆ, ನೀವು ಯಾವತ್ತಾದರೂ ಈ ಕೋಗಾರ್ ರೋಡಲ್ಲಿ ಓಡಾಡಿದ್ದೀರೋ? ಹಾಗೇನಾದರೂ ಇದ್ದರೆ ಕಮೆಂಟ್ ಮಾಡಿ. ಅಂದರೆ ಬಹಳಷ್ಟು ಜನ ಬಸ್ಸಲ್ಲಿ ಹೋಗಿರಬಹುದು, ನಿಮ್ಮ ಸ್ವಂತ ವೆಹಿಕಲ್ನಲ್ಲಿ
ನೀವೇನಾದರೂ ಈ ಪ್ಲೇಸಲ್ಲಿ ಓಡಾಡಿದಿರೋ ಅಥವಾ ಒಬ್ಬರೇ ಓಡಾಡಿದ್ದಿದ್ರೆ ಅದನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ನಿಮ್ಮ ಎಕ್ಸ್ಪೀರಿಯನ್ಸು ಈ ರೋಡಲ್ಲಿ ಓಡಾಡಬೇಕಾದ್ರೆ ಹೇಗಿತ್ತು ಅನ್ನೋದನ್ನು ನಮಗೂ ಕೂಡ ನೀವು ತಿಳಿಸ್ಬಹುದು. ನೋಡಿ ಎಷ್ಟೊಂದು ಮರಗಳು ಬಿದ್ದಿದ್ದಾವೆ. ತುಂಬ ದೊಡ್ಡ ದೊಡ್ಡ ಮರಗಳೆಲ್ಲ ಬಿದ್ದಾಗ ಅವನ್ನು ಕಟ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಲೇಟ್ ಕೂಡ ಆಗುತ್ತೆ. ಮಷಿನ್ಗಳನ್ನೆಲ್ಲ ತೊಗೊಂಡು ಬರಬೇಕಾಗತ್ತೆ. ಇನ್ನೇನೋ ಸಣ್ಣ ಮರ ಬಿತ್ತು ಅಂತಂದರೆ ಅಂದರೆ ಎತ್ತಲಿಕ್ಕೆ ಆಗುವಂಥದ್ದು, ಒಂದು 4-5 ಜನ ವೆಹಿಕಲ್ನವ್ರೇನಾದರೂ ಅಲ್ಲಿ ಬಂದು ಸಿಕ್ಕಾಕ್ಕೊಂಡ್ರು ಅಂತಂದರೆ ಅವನ್ನ ಸ್ವಲ್ಪ ಆದರೂ ಆ ಕಡೆ ಈ ಕಡೆ ಸರಿಸಿ ಇಡಬಹುದು, ಸಣ್ಣ ಸಣ್ಣ ಗಿಡ ಮರಗಳಾದರೆ. ಆದರೆ ತುಂಬ ದೊಡ್ಡವಾದರೆ ಏನು ಮಾಡಲಿಕ್ಕೂ ಬರಲ್ಲ. ನೋಡಿ ಎಷ್ಟೊಂದು ದಟ್ಟವಾದ ಕಾಡಿದೆ ಇಲ್ಲಿ. ಸ್ನೇಹಿತರೆ, ನಾನು ಆಗುಂಬೆ ಘಾಟ್ನ ವಿಡಿಯೋವನ್ನು ಕೂಡ ಮಾಡಿದ್ದೀನಿ, ನೀವು ನೋಡಿರಬಹುದು. ಒಂದು ವಿಡಿಯೋದಲ್ಲಿ ಮಳೆ ಬೀಳ್ತಾ ಇರಬೇಕಾದ್ರೆ ಆ ರೋಡು ಹೇಗೆ ಕಾಣಿಸುತ್ತೆ ಅನ್ನೋದನ್ನು ತೋರಿಸಿದ್ದೀನಿ. ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಮಳೆ ಸ್ವಲ್ಪ ಕಡಿಮೆ ಇದ್ದಾಗ ಆ ರೋಡ್ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಕೂಡ ನಾನು ತೋರಿಸಿದ್ದೀನಿ. ಇವತ್ತು ನಾನಿಲ್ಲಿ ಕೋಗಾರ್ ಘಾಟ್ನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ಘಾಟು ಈ ರೀತಿ ಇದೆ. ಸ್ನೇಹಿತರೆ, ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಂದರೆ ನೆಕ್ಸ್ಟ್ ಏನಾದರೂ ನಾನು ಘಾಟ್ ಸೆಕ್ಷನ್ನು ಅದೆಲ್ಲ ಮಾಡಬೇಕಾದ್ರೆ ನಾಯ್ಸ್ ಕ್ಯಾನ್ಸಲೇಷನ್ನ ಆ್ಯಕ್ಟಿವ್ ಮಾಡಬೇಕಾ ಬೇಡ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ನನಗೆ. ಗಾಳಿಯ ಸೌಂಡು, ಪ್ರಕೃತಿಯ ಸೌಂಡು, ಹಕ್ಕಿ ಪಕ್ಷಿಗಳು ಕೂಗೋ ಸೌಂಡು, ಇವೆಲ್ಲವುಗಳು ಕೂಡ ಪ್ರಕೃತಿ ಪ್ರಿಯರಿಗಂತೂ ಇಷ್ಟ ಆಗೇ ಆಗ್ತವೆ. ನೋಡಿ ಸ್ನೇಹಿತರೆ, ಇಲ್ಲೊಂದು ಸುಂದರವಾದ ಫಾಲ್ಸ್ ಇದೆ, ನೋಡಿದ್ರಾ ಎಷ್ಟು ಚೆನ್ನಾಗಿ ಈ ಫಾಲ್ಸು ಮೇಲಿಂದ ಬೀಳ್ತಾ ಇದೆ. ನೋಡಿ ಎದುರುಗಡೆ ಇರುವಂತಹ ಗುಡ್ಡವನ್ನು ಕೂಡ ನೀವು ನೋಡಬಹುದು. ಹಾಗೆ ಇಲ್ಲೊಂದು ಟವರ್ ಕೂಡ ಇದೆ. ಚಂಡೆ ಮನೆ ಅಂತ ಊರಿನ ಹೆಸರು. ಭಟ್ಕಳ ಇಲ್ಲಿಂದ 41 ಕಿಲೋಮೀಟರ್, ಮುರುಡೇಶ್ವರ 53 ಕಿಲೋಮೀಟರ್ ಇದೆ. ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಚಂಡೆ ಮನೆ ಎನ್ನುವಂತಹ ಊರು. ನೋಡಿ ಕಾಡಿನ ಮಧ್ಯದಲ್ಲಿ ಬಸ್ ಸ್ಟ್ಯಾಂಡು ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ. ಚಂಡೆ ಮನೆ ಬಸ್ ಸ್ಟ್ಯಾಂಡು. ರೋಡ್ ಸೈಡ್ನಲ್ಲೆಲ್ಲ ನೀವು ಕೆಸುವಿನ ಸೊಪ್ಪುಗಳನ್ನೆಲ್ಲ ನೋಡಬಹುದು. ಯಾವುದೇ ಗೊಬ್ಬರ ಇಲ್ಲದೆ ಇರುವಂಗೆ, ಅಂದರೆ ಯಾವುದೇ ಕೆಮಿಕಲ್ಗಳ ಸಹವಾಸನೆ ಇಲ್ಲದೆ ಇರುವಂಗೆ ಇಲ್ಲಿರುವಂತಹ ಕೆಸುವಿನ ಸೊಪ್ಪುಗಳಾಗಿರಬಹುದು, ಯಾವುದೇ ಗಿಡಗಳಾಗಿರಬಹುದು ಎಲ್ಲ ಬೆಳಿತಾವೆ. ಕೆಲವು ಕಡೆ ನೀವು ಈ ಕಾಡು ಅರಿಶಿಣ ಅಂತ ಏನು ಕರಿತೀವಲ್ವಾ, ಅದರ ಗಿಡಗಳನ್ನು ಕೂಡ ನೋಡಬಹುದು. ಒಟ್ಟಿನಲ್ಲಿ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ ಮಧ್ಯ ಮಧ್ಯದಲ್ಲಿ ಈ ರೀತಿ ನೀರುಗಳೆಲ್ಲ ಬೀಳ್ತಾ ಇರ್ತವೆ.
ಈ ರೋಡಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ನೇಹಿತರೆ, ವೆಹಿಕಲ್ಗಳು ಹೇಗೂ ಜಾಸ್ತಿ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಲವೊಬ್ರು ಏನು ಮಾಡ್ತಾರೆ, ಸ್ಪೀಡಾಗಿ ಬಂದ್ಬಿಡ್ತಾರೆ. ಅದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂದರೆ ರೋಡ್ ಕೂಡ ಸಣ್ಣ ಇದೆ, ಅದರಿಂದ ಕರ್ವಿಂಗ್ಗಳು ಕೂಡ ಸಣ್ಣ ಸಣ್ಣಕ್ಕೆ ಇರ್ತವೆ. ಅಂದರೆ ಗಾಡಿಗಳನ್ನು ಅಷ್ಟೊಂದು ಸೈಡಿಗೆ ತಗೊಂಡು ಹೋಗಲಿಕ್ಕೆ ಜಾಗನೂ ಇರೋದಿಲ್ಲ. ಅದಕ್ಕಾಗಿ ವಾಹನ ಸವಾರರು ಸ್ವಲ್ಪ ಅದರ ಬಗ್ಗೆ ಗಮನವನ್ನು ಇಟ್ಟು ಇಲ್ಲಿ ಓಡಾಡಬೇಕಾಗಿರುತ್ತೆ. ಮಳೆ ಸ್ವಲ್ಪ ಜಾಸ್ತಿನೇ ಬರ್ತಾ ಇದೆ. ಅಂದರೆ ಈ ಘಟ್ಟದಲ್ಲಿ ಮಧ್ಯದಲ್ಲಿ ಚಂಡೆಮನೆ ಅನ್ನುವಂತಹ ಒಂದು ಊರು ಕೂಡ ಸಿಗತ್ತೆ ಅಂತ ಆಯಿತು. ಎಲ್ಲ ಘಟ್ಟದಲ್ಲೂ ಮಧ್ಯದಲ್ಲಿ ಈ ರೀತಿ ಊರುಗಳೆಲ್ಲ ಸಿಗೋದು ಸ್ವಲ್ಪ ಕಡಿಮೆನೆ. ನೋಡಿ, ಚೆನ್ನೈಕಲ್ಲು. ಕೆಳಗಡೆ ಎಲ್ಲ ತೋಟ ಇದೆ, ನೀವು ನೋಡ್ಬೋದು. ನೋಡಿ, ಈ ಫಾಲ್ಸ್ ನೋಡಿ ಎಷ್ಟೊಂದು ಅದ್ಭುತವಾಗಿದೆ. ನೋಡಿ, ತುಂಬ ಸುಂದರವಾದಂತಹ ಫಾಲ್ಸ್ ಇದು. ಈ ರೋಡಲ್ಲಿ ಓಡಾಡಬೇಕಾದ್ರೆ ತುಂಬಾನೇ ಚೆನ್ನಾಗಿದೆ. ಬನ್ನಿ ಇಲ್ಲಿ ಸ್ವಲ್ಪ ನಿಂತು ಈ ವಾಟರ್ ಫಾಲನ್ನು ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಯಾವುದೇ ರೀತಿ ಮಾತಾಡೋದಿಲ್ಲ, ಇಲ್ಲಿ ಕೇವಲ ನ್ಯಾಚುರಲ್ ಸೌಂಡನ್ನು ಮಾತ್ರ ಇಟ್ಟಿರ್ತೀನಿ. ಸ್ನೇಹಿತರೆ, ಇಲ್ಲಿ ನಿಂತವರು ಯಾರೂ ಕೂಡ ಇಲ್ಲೆಲ್ಲೂ ಕಸವನ್ನು ಹಾಕಬಾರ್ದು, ಹಾಗೆ ಇಲ್ಲಿ ನೀರಿಗೂ ಕೂಡ ಇಳಿಬಾರ್ದು. ಬನ್ನಿ, ಈ ಫಾಲ್ಸನ್ನು ನೋಡಾಯ್ತಲ್ವಾ, ಈಗ ಈ ಕೋಗಾರ್ ಘಾಟಿಯನ್ನು ಮುಂದೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಫಾಲ್ಸ್ ಹತ್ರ ನಿಂತ್ಕೊಂಡ್ರೆ
ಮಳೆ ಬರದೇ ಇದ್ರೂ ಕೂಡ ಮಳೆ ಬಂದಂತನೇ ಆಗ್ತದೆ. ಯಾಕೆಂತಂದರೆ ಅಲ್ಲಿ ಬಿದ್ದಿರುವ ನೀರೇ ಮೇಲೆ ಹೋಗಿ ಮತ್ತೆ ನಮ್ಮ ಮೇಲೆ ಬೀಳುತ್ತೆ. ಹೊರಗಡೆ ಮಳೆ ಇಲ್ಲದೆ ಇದ್ರೂ ಅಲ್ಲೇ ನಿಂತ್ಕೊಂಡಿದ್ದವರಿಗೆ ಏನು ಮಳೆ ಇನ್ನೂ ಕಡಿಮೆ ಆಗಲೇ ಇಲ್ವಲ್ಲ ಅಂತ ಅನಿಸುತ್ತೆ. ಮಳೆ ಜೋರಾಗೇ ಹೋಯಿತು. ಎದುರುಗಡೆ ಒಂದು ಬಸ್ ಸ್ಟ್ಯಾಂಡ್ ಕಾಣ್ತಾ ಇದೆ. ಆ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ನಾಗವಳ್ಳಿ 6 ಕಿಲೋಮೀಟ್ರ್, ಭಟ್ಕಳ 38 ಕಿಲೋಮೀಟ್ರ್. ಈ ಬಸ್ ಸ್ಟ್ಯಾಂಡು ಸ್ವಲ್ಪ ಹಳೆ ಬಸ್ ಸ್ಟ್ಯಾಂಡು ಅಂತ ಅನಿಸುತ್ತೆ. ಸ್ವಲ್ಪ ಗಲೀಜೆಲ್ಲ ಇದೆ. ಇಲ್ಲಿ ಹುತ್ತಗಳೆಲ್ಲ ಬೆಳೆದಂಗೆ ಆಗಿದ್ದಾವೆ. ಇಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕುತ್ಕೊಳ್ಬೇಕು. ಹಾಗೆ ಇಲ್ಲಿ ನೋಡಿ, ಈಗಿನ ಆಧುನಿಕ ಆರ್ಟಿಸ್ಟ್ಗಳು ಗೋಡೆ ಮೇಲೆಲ್ಲ ಬರೆದಿಟ್ಟಿದ್ದಾರೆ. ಯಾರೇ ಆಗಿರಲಿ ಅವರು ಈ ರೀತಿ ಬರೆಯೋದನ್ನು ಮಾಡಬಾರ್ದು ಅಥವಾ ಇಲ್ಲಿ ಕಸ ಹಾಕೋದನ್ನು ಮಾಡಬಾರ್ದು. ಸ್ನೇಹಿತರೆ, ಈ ಬಸ್ ಸ್ಟ್ಯಾಂಡಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಆದ ನಂತರ ನಮಗೆ ಮಳೆ ಕಡಿಮೆ ಆದಂತೆ ಅನ್ನಿಸ್ತು. ಬನ್ನಿ ಈಗ ಮತ್ತೆ ಮುಂದೆ ಹೋಗ್ತಾ ಕೋಗಾರ್ ಘಾಟನ್ನು ಎಕ್ಸ್ಪ್ಲೋರ್ ಮಾಡೋಣ. ಈ ಘಟ್ಟ ಮುಗಿಯೋಕ್ಕೆ ಇನ್ನು ಕೆಲವೇ ಕಿಲೋಮೀಟರ್ಗಳು ಬಾಕಿ ಇದ್ದಾವೆ. ಘಟ್ಟ ಮುಗಿತಾ ಇದ್ದಂಗೆ ಕೆಳಗಡೆ ಒಂದು ಘಾಟೇಶ್ವರ ದೇವಸ್ಥಾನ ಅಂತ ಇದೆ. ಆ ದೇವಸ್ಥಾನದವರೆಗೆ ಹೋಗ್ಬಿಟ್ವಿ ಅಂತ ಅಂದರೆ ಘಟ್ಟ ಅಲ್ಲಿಗೆ ಮುಗೀತು ಅಂತ ಅರ್ಥ. ಈ ಘಟ್ಟದಲ್ಲಿ ಕೆಲವು ಕಡೆ ಸಿಮೆಂಟ್ ರೋಡ್ ಇದೆ. ಹಾಗೆ ಇನ್ನು ಕೆಲವು ಕಡೆ ಟಾರ್ ರೋಡ್ಗಳೆಲ್ಲ ಇದ್ದಾವೆ. ಮತ್ತು ಕೆಲವು ಕಡೆ ಎಲ್ಲ ಸಣ್ಣ ಪುಟ್ಟ ಹೊಂಡಗಳೆಲ್ಲ ಇದ್ದಾವೆ. ಹಾಗೆ ಇನ್ನು ಮುಂದೆ ಹೋಗಿ ನೋಡಬೇಕು ರೋಡ್ ಹೇಗಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಇಲ್ಲಿವರೆಗೂ ರೋಡಿನ ಕಂಡೀಷನ್ ಏನೂ ಹಾಳಾಗಿರಲಿಲ್ಲ, ಚೆನ್ನಾಗೇ ಇತ್ತು ರೋಡು. ಸಣ್ಣ ಅಂತ ಹೇಳ್ಬೋದು, ಆದರೆ ಹಾಳೇನೂ ಆಗಿರಲಿಲ್ಲ. ಆದರೆ ಇನ್ನು ಮುಂದೆ ಹೋಗಿ ನೋಡಬೇಕು ರೋಡಿನ ಕಂಡೀಷನ್ ಹೇಗಿದೆ ಅಂತ. ಮಳೆಗಾಲ ಆಗಿರೋದ್ರಿಂದನೂ ಏನೋ ಈ ರೋಡಲ್ಲಿ ಜನರ ಓಡಾಟ ಸ್ವಲ್ಪ ಕಡಿಮೆನೇ ಇದೆ ಅಂತ ಹೇಳಬಹುದು. ನೋಡಿ, ಮತ್ತೆ ಮಳೆ ಜೋರಾಗ್ತಾ ಇದೆ. ಹನಿಗಳೆಲ್ಲ ಮುಖಕ್ಕೆ ಹೊಡಿತಾ ಇದ್ದಾವೆ. ರಸ್ತೆಯ ಮೇಲೆ ನಿಮಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಜರಿಗಳು, ಹಳ್ಳ ಕೊಳ್ಳಗಳು ಎಲ್ಲ ಕಾಣಿಸ್ತಾ ಇರ್ತವೆ. ನೋಡಿ, ಇಲ್ಲಿಂದ ನೋಡಬಹುದು ನೀವು, ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳೆಲ್ಲ ನಮಗೆ ಎಷ್ಟೊಂದು ಸುಂದರವಾಗಿ ಕಾಣಿಸ್ತವೆ. ಇವೆಲ್ಲವುಗಳು ಕೂಡ ಬೆಟ್ಟಗುಡ್ಡಗಳ ಮೇಲಿಂದ ಹರಿದು ಬಂದಂತಹ ನೀರೇ ಆಗಿದ್ದಾವೆ. ಬನ್ನಿ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ.
ಮರ ಗಿಡಗಳೆಲ್ಲ ದಟ್ಟವಾಗಿದ್ದಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆಗೋದು ಸ್ವಲ್ಪ ಕಡಿಮೆ. ಇನ್ನು ಮರಗಳೆಲ್ಲ ಮುರ್ಕೊಂಡು ಬೀಳ್ಬೋದು, ಆದರೆ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗೋದು ಕಡಿಮೆ. ಈ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಎಲ್ಲಿ ಜಾಸ್ತಿ ಆಗ್ತಾವಪ್ಪ ಅಂತಂದರೆ ಈ ದೊಡ್ಡ ರೋಡನ್ನು ಮಾಡಬೇಕಾದ್ರೆ ಅಥವಾ ಅಗಲೀಕರಣ ಮಾಡಬೇಕಾದ್ರೆ ಆ ಸೈಡಿನ ಧರೆಗಳನ್ನೇನು ಕಟ್ ಮಾಡ್ತಾರಲ್ವ, ಆವಾಗ ಅಲ್ಲಿಂದ ಲ್ಯಾಂಡ್ ಸ್ಲೈಡ್ ಆಗೋದು ಸ್ಟಾರ್ಟ್ ಆಗುತ್ತೆ. ಇನ್ನು ನ್ಯಾಚುರಲ್ ಆಗಿ ಕೂಡ ಕೆಲವು ಕಡೆ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ. ಯಾಕಪ್ಪ ಅಂತಂದರೆ ತುಂಬ ದಿನಗಳಿಂದ ಜೋರಾಗಿ ಮಳೆ ಬೀಳ್ತಾ ಇದ್ದು ಆ ನೀರೆಲ್ಲ ಮಣ್ಣಿನ ಒಳಗಡೆ ಹೋಗಿ ಮಣ್ಣು ಸಡಿಲ ಆಗೋದ್ರಿಂದ ಕೂಡ ಕೆಲವೊಂದು ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗುತ್ತೆ, ಆಗೋದೇ ಇಲ್ಲ ಅಂತ ಏನಿಲ್ಲ. ಆದರೆ ಮಾನವ ನಿರ್ಮಿತ ಕೆಲವೊಂದು ಪ್ರೊಜೆಕ್ಟ್ಗಳು ಇದ್ದಲ್ಲಿ ಈ ರೀತಿ ಲ್ಯಾಂಡ್ ಸ್ಲೈಡಿಂಗ್ ಎಲ್ಲ ಆಗೋದು ಸ್ವಲ್ಪ ಜಾಸ್ತಿ. ಸ್ನೇಹಿತರೆ, ಪದೇ ಪದೇ ಕ್ಯಾಮ್ರಾ ಮೇಲೆ ನೀರು ಬೀಳ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ಡಿಸ್ಟರ್ಬ್ ಆಗಬಹುದು. ಆದರೆ ಮಳೆಗಾಲ ಅಂದರೆ ಏನು ಮಾಡಲಿಕ್ಕೂ ಬರಲ್ಲ, ಈ ರೀತಿ ಎಲ್ಲ ಇರೋದೆ. ಮಳೆಗಾಲದಲ್ಲಿ ವಾತಾವರಣವನ್ನು ನೋಡಬೇಕು ಅಂತಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗತ್ತೆ. ಆದರೆ ಮಳೆ ಜೋರಾಗಿ ನಮ್ಮ ಹೆಲ್ಮೆಟ್ ಮುಂದೆ ತುಂಬ ನೀರು ಬೀಳ್ತಾ ಇದ್ದರೆ ಸ್ವಲ್ಪ ಹೊತ್ತು ಎಲ್ಲಾದರೂ ನಿಂತ್ಕೊಳ್ಳೋದೇ ಬೆಸ್ಟು. ಅದು ಮರ ಗಿಡಗಳು ಇದ್ದಲ್ಲಿ ನಿಂತ್ಕೊಳ್ಳೋದಕ್ಕಿಂತ ಸ್ವಲ್ಪ ಓಪನ್ ಏರಿಯಾದಲ್ಲಿ ನಿಲ್ಲೋದು ಬೆಸ್ಟು ಅಂತ ಹೇಳ್ತೀನಿ ನಾನು. ಇನ್ನು ರಾತ್ರಿ ಸಮಯದಲ್ಲಿ ಆಗಿಬಿಟ್ರಂತೂ ಸ್ವಲ್ಪ ಪ್ರಾಣಿಗಳ ಭಯ ಇದ್ದೇ ಇರುತ್ತೆ. ಪ್ರಾಣಿಗಳೆಲ್ಲಾದರೂ ಮಧ್ಯೆ ರೋಡಲ್ಲಿ ಸಿಗಬಹುದು ಅಂತ ಹೇಳಿಬಿಟ್ಟು. ಆದರೆ ಹಗಲಿಗೆ ಅದೊಂದು ಪ್ರಾಬ್ಲಮ್ ಇಲ್ಲ. ನೋಡಿ, ಇಲ್ಲಿ ಸ್ವಲ್ಪ ರೋಡು ಚೆನ್ನಾಗಿದೆ. ಇನ್ನು ಎಷ್ಟು ದೂರದವರೆಗೆ ನಮಗೆ ಇದೇ ರೀತಿ ರೋಡ್ ಸಿಗುತ್ತೆ ಅಂತ ನೋಡೋಣ. ನೋಡಿ, ಇಲ್ಲಿ ಸ್ವಲ್ಪ ಓಪನ್ ಏರಿಯಾ ಇದ್ದಂಗೆ ಅನಿಸ್ತಾ ಇದೆ ನಮಗೆ. ನೋಡಿ ಸ್ನೇಹಿತರೆ, ಇಲ್ಲಿನ ವಾತಾವರಣವನ್ನು ನೋಡ್ತಾ ಇದ್ದರೆ ನಾವು ಆಲ್ಮೋಸ್ಟ್ ಘಟ್ಟವನ್ನು ಇಳಿದು ಕೆಳಗಡೆ ಬಂದಿದ್ದೀವಿ ಅಂತ ಅನಿಸ್ತಾ ಇದೆ. ನೀವು ಇಲ್ಲಿ ನೋಡಬಹುದು, ಅಡಕೆ ತೋಟಗಳೆಲ್ಲ ನಮಗೆ ಈಗ ಕಾಣಿಸ್ತಾ ಇದ್ದಾವೆ. ತುಂಬ ಸುಂದರವಾದಂತಹ ಅಡಕೆ ತೋಟಗಳಿವು. ಹಾಗೆ ಇಲ್ಲಿ ರೋಡು ಕೂಡ ತುಂಬ ಚೆನ್ನಾಗೇ ಇದೆ. ನೋಡಿ, ಮುಂದೆ ನಮಗೆ ಮನೆಗಳೆಲ್ಲ ಕಾಣಿಸ್ತಾ ಇದ್ದಾವೆ. ಅಂದರೆ ಇಲ್ಲಿಂದನೇ ಮನೆಗಳೆಲ್ಲ ಪ್ರಾರಂಭ ಆಗಿಬಿಟ್ಟಿದ್ದಾವೆ. ಇಲ್ಲೆಲ್ಲ ತೋಟಗಳ ಸುತ್ತ ಗ್ರೀನ್ ಶೆಡ್ಗಳನ್ನು ಬಳಸಿದ್ದಾರೆ. ಇಲ್ಲಿರುವಂತಹ ಅಡಕೆ ಮರಗಳಾಗಿರಬಹುದು, ತೆಂಗಿನ ಮರಗಳಾಗಿರಬಹುದು, ಅಥವಾ ಅವುಗಳ ಮಧ್ಯ ಇರುವಂತಹ ಮನೆಗಳಾಗಿರಬಹುದು, ಅಥವಾ ಮೇಯ್ತಾ ಇರುವಂತಹ ದನಕರುಗಳಾಗಿರಬಹುದು, ಅವುಗಳನ್ನೆಲ್ಲ ನೋಡ್ತಾ ಹೋದರೆ ಮನಸ್ಸಿಗೆ ತುಂಬ ಖುಷಿ ಅಂತ ಅನಿಸುತ್ತೆ. ಮಳೆ ಇನ್ನೂ ಕಡಿಮೆ ಆಗಿಲ್ಲ, ಸ್ವಲ್ಪ ಜಾಸ್ತಿನೇ ಆಗ್ತಾ ಇದೆ. ಆದರೂ ಏನು ತೊಂದರೆ ಇಲ್ಲ, ಬನ್ನಿ ಈ ವಾತಾವರಣವನ್ನು ಚೆನ್ನಾಗಿ ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ಈಗ ನಾವು ಘಾಟೇಶ್ವರ ದೇವಸ್ಥಾನದ ಹತ್ರ ಬಂದಿದ್ದೀವಿ. ನಿಮ್ಮ ಎದುರುಗಡೆ ಕಾಣಿಸ್ತಾ ಇದೆಯಲ್ವಾ, ಇದೇ ಘಾಟೇಶ್ವರ ದೇವಸ್ಥಾನ. ಅಂದರೆ ಇಲ್ಲಿಗೆ ಘಟ್ಟ ಮುಗೀತು ಅಂತ ಅರ್ಥ. ಹಾಗೆ ಆ ಕಡೆಯಿಂದ ಬರುವವರಿಗೆ ಇಲ್ಲಿಂದ ಘಟ್ಟ ಪ್ರಾರಂಭ ಆಗತ್ತೆ ಅನ್ನೋದರ ಸೂಚನೆ ಇದು. ಸ್ನೇಹಿತರೆ, ನಿಜ ಹೇಳಬೇಕು ಅಂತಂದರೆ ಕೋಗಾರ್ ಘಾಟ್ನ ಈ ವಿಡಿಯೋವನ್ನು ನಾನು ಇಲ್ಲಿಗೆ ನಿಲ್ಲಿಸಬೇಕಾಗಿತ್ತು. ಯಾಕಂದರೆ ಘಟ್ಟವನ್ನು ತೋರಿಸಲಿಕ್ಕೆ ಬಂದಿದ್ದೆ ನಿಮಗೆ. ಆದರೆ ನನಗೆ ಈ ವಾತಾವರಣವನ್ನೆಲ್ಲ ನೋಡ್ತಾ ಇದ್ದರೆ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸಬೇಕು ಅಂತ ಅನಿಸ್ತಾ ಇಲ್ಲ. ಸ್ವಲ್ಪ ಮುಂದೆ ಇರುವಂತಹ ನಾಗವಳ್ಳಿ ಊರವರೆಗೆ ಹೋಗಿ ಬಂದುಬಿಡೋಣ ಅಂತ ಅನಿಸ್ತಾ ಇದೆ. ನಿಮಗೇನಾದರೂ ಬೋರ್ ಆಗ್ತಾ ಇದೆ ಅಂತ ಆದರೆ ನೀವು ಈ ವಿಡಿಯೋದಿಂದ ಹೊರಗಡೆ ಹೋಗಬಹುದು. ಯಾಕೆ ಅಂತಂದರೆ ಘಟ್ಟದ ವಿಡಿಯೋ ಅಂತೂ ಅಲ್ಲಿಗೆ ಮುಗೀತು. ಇಲ್ಲಿ ನಾನು ಮುಂದೆ ತೋರಿಸಲಿಕ್ಕೆ ಹೋಗ್ತಾ ಇರುವಂಥದ್ದು ಪ್ರಕೃತಿ ಪ್ರೇಮಿಗಳಿಗೆ ಇಷ್ಟ ಆಗುವಂತಹ ಒಂದು ವಾತಾವರಣವನ್ನು. ಯಾಕಂದರೆ ನನಗೆ ತುಂಬ ಇಷ್ಟ ಆಗಿದೆ ಇದು.
ನೋಡಿ ಯಾವ ರೀತಿಯಾಗಿ ಕ್ಯಾಮ್ರಾ ಮೇಲೆಲ್ಲ ನೀರು ಬೀಳ್ತಾ ಇದೆ ಅಂತ. ಎಷ್ಟು ಸಲ ಕ್ಲೀನ್ ಮಾಡಿದರೂ ಕೂಡ ಮತ್ತೆ ಮತ್ತೆ ಹನಿಗಳು ಬಂದು ಕೂತ್ಕೊಳ್ತವೆ. ಮತ್ತೆ ಸ್ನೇಹಿತರೆ, ನೀವು ಈ ದಾರಿಯಲ್ಲಿ ಓಡಾಡಬೇಕಾದ್ರೆ ನಿಮಗೆ ಎಷ್ಟೋ ಸಲ ರಬ್ಬರ್ ಪ್ಲಾಂಟೇಶನ್ಗಳು ಕೂಡ ಕಾಣಿಸ್ತವೆ. ನೋಡಿ, ಘಟ್ಟದ ಕೆಳಗಿನ ವಾತಾವರಣ ಎಷ್ಟೊಂದು ಸುಂದರವಾಗಿದೆ ಅನ್ನೋದು ನಿಮಗೆ ಇಲ್ಲಿ ಗೊತ್ತಾಗುತ್ತೆ. ಈ ರೋಡಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ನಮಗೆ ವೆಹಿಕಲ್ಗಳು ಸಿಕ್ಕಿದ್ದು ತುಂಬ ಕಡಿಮೆನೇ ಅಂತ ಹೇಳಬಹುದು. ಈ ಕೋಗಾರ್ ಘಟ್ಟವನ್ನು ಇಳಿದ ಮೇಲೂ ಕೂಡ ಒಂದು ಸೈಡ್ನಲ್ಲಿ ದಟ್ಟವಾದ ಕಾಡು ಹಾಗೆ ಮುಂದುವರ್ಕೊಂಡು ಬರ್ತಾ ಇದೆ. ಸ್ನೇಹಿತರೆ, ಮಳೆ ಹನಿಯನ್ನು ಬಿಟ್ಟು ನಿಮಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಡಿಸ್ಟರ್ಬಿಂಗ್ ಸೌಂಡ್ ಎಲ್ಲ ಕೇಳಿಸ್ತಾ ಇದೆಯಲ್ವಾ, ಅದು ರೇನ್ಕೋಟ್ನ ಸೌಂಡು. ರೇನ್ಕೋಟು ಗಾಳಿಗೆ ಬಡ್ಕೊಳ್ತಾ ಇದೆ. ಇನ್ನು ಈ ರೋಡ್ ಅಂತೂ ಒಂದು ರೀತಿ ಹೈವೇ ಇದ್ದಂಗೆ ಇದೆ. ತುಂಬ ಚೆನ್ನಾಗಿದೆ ರೋಡು. ಎಲ್ಲೂ ಕೂಡ ಒಂದು ಸಣ್ಣ ಪುಟ್ಟ ಹೊಂಡಗಳು ನಮಗೆ ಇನ್ನೂ ಸಿಕ್ಕಿಲ್ಲ. ಸ್ನೇಹಿತರೆ, ನಿಮಗೆ ಮಳೆಗಾಲದಲ್ಲಿ ಎಲ್ಲೆಲ್ಲಿ ಬೈಕನ್ನು ರೈಡ್ ಮಾಡಿರುವ ಎಕ್ಸ್ಪೀರಿಯನ್ಸ್ ಇದೆ ಅನ್ನೋದನ್ನು ನೀವು ನಮ್ಮ ಜೊತೆ ಹಂಚ್ಕೊಳ್ಳಿ. ಹಾಗೆ ನೀವು ರೈಟ್ ಸೈಡ್ಗೆ ನೋಡಬಹುದು, ದೂರದ ಬೆಟ್ಟಗುಡ್ಡಗಳೆಲ್ಲ ನಮಗೆ ಕಾಣಿಸ್ತಾ ಇಲ್ಲ, ಅಷ್ಟೊಂದು ಮಂಜು ಕವಿದಿದೆ. ಒಂದು ಸಲ ಮಳೆ ನಿಂತು ಈ ಮೋಡಗಳೆಲ್ಲ ಕಣ್ಮರೆ ಆದರೆ ನಮಗೆ ದೂರದಲ್ಲಿ ಇರುವಂತಹ ಬೆಟ್ಟದ ಸಾಲುಗಳು ತುಂಬ ಸುಂದರವಾಗಿ ಕಾಣಿಸ್ತವೆ. ಈ ಊರಿನ ಹತ್ರ ಆಗಿರಬಹುದು ಅಥವಾ ರಸ್ತೆಯ ಮೇಲಾಗಿರಬಹುದು, ಎಲ್ಲಿ ನೋಡಿದ್ರು ನಮಗೆ ಜನಗಳು ಕೂಡ ಸ್ವಲ್ಪ ಕಡಿಮೆನೇ ಕಾಣಿಸ್ತಾ ಇದ್ದಾರೆ. ಹಾಗೆ ಸ್ನೇಹಿತರೆ, ನಾನು ಇಲ್ಲಿ ನಿಮಗೆ ಇನ್ನೊಂದು ವಿಷಯವನ್ನು ಹೇಳಬೇಕು. ನೀವೇನಾದರೂ ಘಟ್ಟ ಪ್ರದೇಶದಲ್ಲಿ ಎಲ್ಲಾದರೂ ನಿಂತ್ಕೊಂಡ್ರಿ ಅಂತ ಅಂದ್ಬಿಟ್ರೆ ನಿಮ್ಮ ಕಾಲಿಗೆ ಉಂಬಳಗಳು ತುಂಬ ಹತ್ಕೊಳ್ತವೆ. ಅದಕ್ಕಾಗಿ ಸ್ವಲ್ಪ ನೋಡಿಕೊಂಡು ನೀವು ನಿಲ್ಲಬೇಕಾಗಿರುತ್ತೆ. ಸ್ವಲ್ಪ ಒಣ ಜಾಗದಲ್ಲಿ ನಿಂತ್ಕೊಂಡ್ರೆ ಒಳ್ಳೆಯದು. ಆದರೆ ಮಳೆಗಾಲದಲ್ಲಿ ಒಣ ಜಾಗ ಸಿಗಲ್ಲ ಬಿಡಿ. ಯಾವುದಾದ್ರೂ ಬಸ್ ಸ್ಟ್ಯಾಂಡ್ ಒಳಗೆ ನಿಂತ್ಕೊಂಡ್ರೆ ನಿಂತ್ಕೋಬೇಕು ಅಷ್ಟೇ. ನೋಡಿ, ನಾವು ಇಲ್ಲಿ ನಾಗವಳ್ಳಿಯ ಸರ್ಕಾರಿ ಪ್ರೌಢಶಾಲೆ ಹತ್ರ ಬಂದಿದ್ದೀವಿ. ಇದು ಸಾಗರ ತಾಲೂಕು ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲೇ ಬರುತ್ತೆ. ನೋಡಿ, ನೀವಿಲ್ಲಿ ಎಂಟ್ರೆನ್ಸಲ್ಲಿ ಕೂಡ ಓದ್ಕೋಬಹುದು. ಇಲ್ಲಿವರೆಗೂ ಶಿವಮೊಗ್ಗ ಜಿಲ್ಲೆನೇ ಇದೆ. ಅಂತೂ ಈಗ ನಾವು ನಾಗವಳ್ಳಿ ಊರ ಹತ್ರ ಬಂದಿದ್ದೀವಿ ಅಂತ ಆಯಿತು. ಎದುರುಗಡೆ ನೋಡಿ ಒಂದು ಚೆಕ್ ಪೋಸ್ಟ್ ಕೂಡ ಇದೆ. ಹಾಗೆ ಇಲ್ಲೊಂದು ದೇವಸ್ಥಾನ ಕೂಡ ಇದೆ. ಸ್ನೇಹಿತರೆ, ಅಂತೂ ಈಗ ನಾವು ನಾಗವಳ್ಳಿ ಊರಿಗೆ ಬಂದು ಮುಟ್ಟಿದ್ದೀವಿ. ನೀವು ಇಲ್ಲಿ ನಮ್ಮ ಎದುರುಗಡೆ ನೋಡ್ತಾ ಇರೋದೇ ನಾಗವಳ್ಳಿ ಊರು. ಹಾಗೆ ಇಲ್ಲಿಂದ ರೈಟ್ ಸೈಡ್ಗೆ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ಬ್ರಿಡ್ಜ್ ಕೂಡ ಇದೆ. ನೀವಿಲ್ಲೆಲ್ಲ ನೋಡಬಹುದು, ಅಂಗಡಿ ಮುಂಗಟ್ಟುಗಳೆಲ್ಲ ಇದ್ದಾವೆ ಇಲ್ಲಿ. ಘಟ್ಟವನ್ನು ಇಳಿದು ಬಂದ ನಂತರ ನಮಗೆ ಸಿಕ್ಕಿರುವಂತಹ ಒಂದು ಸ್ವಲ್ಪ ದೊಡ್ಡ ಊರು ಅಂತಂದರೆ ಈ ನಾಗವಳ್ಳಿ ಊರೇನೆ. ಇಲ್ಲಿ ನಿಮಗೆ ಸಾಕಷ್ಟು ಅಂಗಡಿಗಳೆಲ್ಲ ಸಿಗ್ತವೆ. ಏನಾದರೂ ತಿನ್ನೋದಾದರೆ ಇಲ್ಲೆಲ್ಲ ತಿನ್ನಬಹುದು. ಸ್ನೇಹಿತರೆ, ಈ ನಾಗವಳ್ಳಿ ಊರನ್ನು ದಾಟಿ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಂಗೆ ನಮಗೆ ತುಂಬ ಸುಂದರವಾದ ವ್ಯೂ ಸಿಗುತ್ತೆ. ಅಲ್ಲಿ ನಿಂತ್ಕೊಂಡು ನೋಡಿದರೆ ನಮಗೆ ಈ ಪಶ್ಚಿಮ ಘಟ್ಟಗಳ ಸಾಲು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅವುಗಳ ಮೇಲ್ಗಡೆ ಎಲ್ಲ ಮೋಡಗಳ ರೀತಿ ರಚನೆಗಳನ್ನು ನಾವು ನೋಡಬಹುದು ಆವಾಗವಾಗ.
ಸ್ನೇಹಿತರೆ, ಮಳೆಗಾಲದಲ್ಲಿ ರೋಡಲ್ಲಿ ಸಿಗುವಂತಹ ಹಂಪ್ಗಳ ಬಗ್ಗೆ ವಿಶೇಷವಾದ ಜಾಗೃತಿಯನ್ನು ವಹಿಸಬೇಕು. ಯಾಕಂದರೆ ಒಂದೇ ಸಲ ಸಡನ್ನಾಗಿ ಕಂಡುಬಿಟ್ರೆ ಬ್ರೇಕ್ ಹಾಕಲಿಕ್ಕೂ ಆಗಲ್ಲ. ಈಗೀಗೆಲ್ಲ ಸ್ವಲ್ಪ ಜನರು, ವಾಹನಗಳು ಎಲ್ಲ ಕಾಣಿಸ್ತಾ ಇದ್ದಾವೆ. ಸ್ನೇಹಿತರೆ, ಈಗ ನಾನು ನಿಮಗೆ ಆ ಪಶ್ಚಿಮ ಘಟ್ಟಗಳ ಸಾಲು ಚೆನ್ನಾಗಿ ಕಾಣಿಸುವಂತಹ ಆ ಪ್ಲೇಸನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ನಾವು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಬೆಟ್ಟಗಳ ಸಾಲುಗಳು ತುಂಬ ಸುಂದರವಾಗಿ ಕಾಣಿಸ್ತವೆ. ಸ್ನೇಹಿತರೆ, ನೀವು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೋಬೇಕಾದ್ರೆ ನೀವು ಈ ರೋಡಲ್ಲಿ ಯಾವಾಗ ಹೋಗಿದ್ರಿ, ಅಂದರೆ ಎಷ್ಟನೇ ಇಸವಿಯಲ್ಲಿ ಹೋಗಿದ್ರಿ, ಮತ್ತು ಈ ರೋಡಿಂದ ನೀವು ಎಲ್ಲಿಗೆ ಹೋಗಿದ್ರಿ ಅನ್ನೋದನ್ನು ಕೂಡ ಹೇಳಿದರೆ ತುಂಬ ಖುಷಿಯಾಗತ್ತೆ. ಮತ್ತು ಆವಾಗ ಈ ರೋಡು ಮತ್ತು ಈ ವಾತಾವರಣವೆಲ್ಲ ಹೇಗಿತ್ತು ಅನ್ನೋದನ್ನು ಕೂಡ ನಮ್ಮ ಜೊತೆ ಹಂಚ್ಕೋಬಹುದು. ಮತ್ತು ನೀವೇನಾದರೂ ಈ ಊರಿನ ಸುತ್ತಮುತ್ತಲಿನ ಊರವರಾಗಿದ್ದರೆ ಅಥವಾ ನೀವು ಬೇರೆ ಕಡೆಯವರಾಗಿದ್ದು ನಿಮಗೆ ಇಲ್ಲಿ ಯಾರಾದರೂ ಸಂಬಂಧಿಕರಿದ್ದಾರೆ ಅಂತ ಆದರೆ ಅದನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಕೋಬಹುದು. ನೋಡಿ, ಘಟ್ಟದ ಕೆಳಗೂ ಕೂಡ ತುಂಬ ಚೆನ್ನಾಗೇ ಮಳೆಯಾಗಿದೆ. ಇಲ್ಲೆಲ್ಲ ನೀರು ನಿಂತಿರೋದನ್ನು ನೀವು ನೋಡಬಹುದು. ಎಷ್ಟಂದ್ರೂ ಘಟ್ಟಕ್ಕೆ ತಾಗಿದಂತಹ ಮೋಡಗಳು ಇಲ್ಲೇ ಮಳೆಯನ್ನು ಸುರಿಸ್ತವೆ. ಅದಕ್ಕಾಗಿ ಈ ಪ್ರದೇಶದಲ್ಲಿ ತುಂಬ ಹೆಚ್ಚಾಗಿ ಮಳೆ ಆಗುತ್ತೆ. ಸ್ನೇಹಿತರೆ, ಇನ್ನು ಸ್ವಲ್ಪವೇ ಹೊತ್ತಿನಲ್ಲಿ ನಮಗೆ ಆ ಸುಂದರವಾದ ಪ್ರದೇಶ ಸಿಗುತ್ತೆ. ಅಲ್ಲಿಂದ ವ್ಯೂ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿಂದ ನೋಡ್ತಾ ಇದ್ದರೆ ನಮಗೆ ದೂರದಲ್ಲಿರುವಂತಹ ಬೆಟ್ಟದ ಸಾಲುಗಳು ಕಾಣಿಸ್ತವೆ. ಆದರೆ ಈಗ ಸ್ವಲ್ಪ ಮೋಡಗಳು ಇರೋದ್ರಿಂದ ಕಾಣಿಸ್ತಾ ಇಲ್ಲ ಅಂತಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.